ಎವ್ರಿವಾನ್, ವೆಲ್ಕಮ್ ಟು ಪಾಕ ಪರಂಪರೆ ಚಾನಲ್. ಹೆಲ್ತ್ಗೆ ಒಳ್ಳೇದಾಗಿರೋ ಡ್ರೈ ಫ್ರೂಟ್ಸ್ ಉಂಡಿನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬರ್ರಿ. ಡ್ರೈ ಫ್ರೂಟ್ಸ್ ಉಂಡಿ ಮಾಡಕ್ರಿ ಫಸ್ಟ್ ತುರಿದಿರೋ ಅಂಥ ಕೊಬ್ಬರಿ ತೊಗೊಂಡೇನ್ರಿ, ಒಣ ಕೊಬ್ಬರಿ. ಆಮೇಲೆ ಕಟ್ ಮಾಡ್ಕೊಂಡಿರೋ ಅಂಥ ಗೋಡಂಬಿ, ಬಾದಾಮ್, ಖರ್ಜೂರ ಬೀಜ ತೆಗ್ದೇನ್ರಿ, ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಬೀಜ, ಸೂರ್ಯಕಾಂತಿ ಬೀಜ, ಆಮೇಲೆ ಸ್ವಲ್ಪ ಗಸಗಸೆ ತೊಗೊಂಡೇನ್ರಿ, ತುಪ್ಪ, ಏಲಕ್ಕಿ. ಇವಾಗ ನೋಡ್ರಿ ಡ್ರೈ ಫ್ರೂಟ್ಸ್ ಉಂಡಿ ಮಾಡೋಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ತೊಗೊಂಡಿರೋ ಬೀಜಗಳನ್ನು ಒಂದೊಂದಾಗಿ ಹುರ್ಕೋತೀನಿ ರೀ. ಫಸ್ಟ್ ಗೋಡಂಬಿ ತೊಗೊಂಡೇನಿ ರೀ. ಇದಕ್ಕೆ ನಾನು ಏನು ಮಾಡ್ತೀನಿ, ಸ್ವಲ್ಪ ತುಪ್ಪ ಹಾಕ್ತೀನಿ ರೀ. ತುಪ್ಪ ಹಾಕಿ ನೀಟಾಗಿ ಹುರ್ಕೊಳ್ರಿ. ಸ್ವಲ್ಪ ಕೆಂಪಾಗಬೇಕು ರೀ, ಗೋಲ್ಡನ್ ಬ್ರೌನ್ ಕಲರ್ ಆಗ್ಬೇಕು ರೀ. ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ತೈತಿ ಹುರಿದಾವ ಅಂತೇಳ್ರಿ. ನೋಡಿರಿ, ಹಿಂಗೊಂದು ಸ್ವಲ್ಪ ಕೆಂಪಾದ್ಮೇಲೆ, ಲೈಟಾಗಿ ಕೆಂಪಾದ್ಮೇಲೆ ನಾವು ಇದನ್ನು ಒಂದು ಬಾಣಲಿಗೆ ಹಾಕೋಬೇಕು ರೀ. ನೋಡಿರಿ, ಒಂದು ಬುಟ್ಟಿಗೆ ಹಾಕ್ಕೊಂಡೇನಿ ರೀ. ಇನ್ನು ನೆಕ್ಸ್ಟ್ ಗೋಡಂಬಿ ತೊಗೊಂಡೇನಿ ರೀ. ಹಿಂಗೆ ಒಂದಾದ್ಮೇಲೆ ಒಂದು ಪದಾರ್ಥನ ನೀವೇನು ಮಾಡ್ಕೋಬೇಕು, ತುಪ್ಪ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು ರೀ. ಯಾಕೆ ಹುರ್ಕೋತೇವೆ ಅಂತಂದ್ರೆ ಒಂಥರ ಉಂಡೆ ತಿನ್ನೋವಾಗ ಕ್ರಿಸ್ಪಿಯಾಗಿ ಒಳ್ಳೆ ಟೇಸ್ಟ್ ಬರ್ತೈತೆ ರೀ. ಅದಕ್ಕೆ ನಾವು ಏನು ಮಾಡ್ತೀವಿ, ಸ್ವಲ್ಪ ತುಪ್ಪ ಹಾಕಿ ಹುರ್ಕೋತೇವೆ ರೀ. ನೋಡಿರಿ, ಇವಾಗ ಗೋಡಂಬಿನೂ ಸ್ವಲ್ಪ ಲೈಟಾಗಿ ಕೆಂಪು ಕಲರ್ ಆಗ್ಯಾವ ನೋಡಿರಿ. ಇವಾಗ ಇದನ್ನು ಸೇಮ್ ಅದೇ ಬುಟ್ಟಿಗೆ ಹಾಕೋತೇನೆ ರೀ. ನೋಡಿರಿ, ಹಿಂಗೆ ಈಗೇನು ಮಾಡಬೇಕು, ಕುಂಬಳಕಾಯಿ ಬೀಜ ತೊಗೊಂಡೇನಿ ರೀ. ಒಂದಾದ್ಮೇಲೆ ಒಂದು ಪದಾರ್ಥನ ಹಿಂಗೆ ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು ರೀ. ಇದು ಭಾರಿ ಹೆಲ್ದಿ ರೀ, ಎಲ್ಲ ಬೀಜ ಹಾಕ್ಕೊಂಡೇವಲ್ಲ. ಸೊ ಇದರಿಂದಾಗಿ ಏನಾಗುತ್ತಂದ್ರೆ ಯಾರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ತದಲ್ಲ ಅವ್ರಿಗಂತೂ ಭಾರಿ ಒಳ್ಳೇದ್ರಿ ಇದು. ನಮಗೆ ಬೆಳಿಗ್ಗೆ ಎದ್ದ ಒಂದೊಂದು ಸ್ಪೂನ್ ಬೀಜ ತಿನ್ನಕ್ಕೆ ನೆನಪಾಗೋದಿಲ್ಲ ರೀ. ಸೊ ಈಗ ನಾವು ಉಂಡೆ ಮಾಡಿ ಇಟ್ಕೊಂಡು 28 ದಿನದ ಸೈಕಲ್ ಒಳಗೆ ನಾವು ತಿಂದ್ವಿ ಅಂದ್ರೆ ಸೊ ನಮಗೇನಾಗುತ್ತೆ, ಹಾರ್ಮೋನಲ್ ಬ್ಯಾಲೆನ್ಸ್ ಆಗುತ್ತೆ ರೀ. ಆಮೇಲೆ ಮೂಡ್ ಸ್ವಿಂಗ್ಸ್ ಕಮ್ಮಿ ಆಗುತ್ತೆ ರೀ. ಸೊ ಇದರಿಂದ ನಮಗೆ ಭಾರಿ ಬೆನಿಫಿಟ್ಸ್ ಅದಾವೆ ರೀ. ಒಂದ್ಸಲಿ ಟ್ರೈ ಮಾಡಿರಿ, ಹೆಲ್ತಿಗೆ ಭಾಳ ಒಳ್ಳೇದ್ರಿ ಇದು. ಯಾರೆಲ್ಲ ಹೆಲ್ತ್ ಕಾನ್ಷಿಯಸ್ ಇರ್ತಾರಲ್ಲ, ಈಗ ಜಿಮ್ಗಿದು ಹೋಗ್ತಿರ್ತಾರಲ್ಲ, ಸೊ ಅಂಥವ್ರಿಗಂತೂ ಇದೆಲ್ಲ ಒಳ್ಳೆ ಬೆಸ್ಟ್ ಫ್ರೂಟ್ ರೀ ಇದು. ಇದರಿಂದ ನಿಮಗೆ ಪ್ರೋಟೀನ್ ಸಿಗ್ತದೆ, ಫ್ಯಾಟ್ ಕಂಟೆಂಟ್ ಇರುತ್ತೆ ರೀ, ಗುಡ್ ಫ್ಯಾಟ್ ಇರುತ್ತೆ ರೀ. ತುಪ್ಪ ಆಲ್ಸೋ ಗುಡ್ ಫ್ಯಾಟ್ ರೀ ಇದು. ನೋಡಿರಿ, ಇದರಿಂದ ಭಾರಿ ಬೆನಿಫಿಟ್ ಅದಾವೆ ರೀ. ಟ್ರೈ ಮಾಡಿರಿ ನೀವು ಮನೆಯಾಗ ಒಂದ್ಸಲ. ನೋಡಿರಿ, ಫಸ್ಟ್ ಕುಂಬಳಕಾಯಿ ಬೀಜ ತೊಗೊಂಡಿರಿ, ಹುರ್ಕೊಂಡೆ. ಈಗ ಸೂರ್ಯಕಾಂತಿ ಬೀಜನೂ ಹುರ್ಕೊಂಡಿರಿ. ನೆಕ್ಸ್ಟ್ ಏನು ಮಾಡ್ತೇನೆ ಅಂದ್ರೆ ತುರಿದಿರೋ ಕೊಬ್ಬರಿ ಹಾಕೋತೇನೆ ರೀ. ಈ ತುರಿದಿರೋ ಕೊಬ್ಬರಿ ಇದು ಏನಾಗುತ್ತಂದ್ರೆ ತುಪ್ಪ ಹಾಕ್ಕೊಳ್ಳಲ್ಲ ರೀ ನಾನು, ಯಾಕಂದ್ರೆ ಇದು ಲೈಟಾಗಿ ಎಣ್ಣೆ ಬಿಡುತ್ತೆ. ಸೊ ಹಾಗಾಗಿ ಹಂಗೆ ಫ್ರೈ ಮಾಡ್ಕೊಂಡೇನಿ ರೀ, ತುಪ್ಪ ಹಾಕ್ಕೊಂಡಿಲ್ಲ. ನೆಕ್ಸ್ಟ್ ಏನು ಮಾಡ್ತೇನೆ ಅಂತಂದ್ರೆ ಬೀಜ ತೆಗ್ದಿರೋ ಡೇಟ್ಸ್ ರೀ ಇವು. ಇದಂತೂ ಹೆಲ್ತ್ಗೆ ಭಾರಿ ಒಳ್ಳೇದು ರೀ. ಇದು ನ್ಯಾಚುರಲ್ ಶುಗರ್ ರೀ, ನ್ಯಾಚುರಲ್ ಶುಗರ್ ಕಂಟೆಂಟ್ ಇರ್ತೈತೆ ರೀ. ಇದ್ರೊಳಗೆ ಮಿನರಲ್ಸ್ ಇರ್ತಾವೆ ರೀ. ಸೊ ಇದು ಹೆಲ್ತ್ಗೆ ಭಾರಿ ಒಳ್ಳೇದು ರೀ. ಪೊಟ್ಯಾಷಿಯಮ್ ಕಂಟೆಂಟ್ ಇರ್ತೈತೆ ರೀ. ಸೊ ಹೀಗಾಗಿ ನಾವು ಇದನ್ನು ಡೇಟ್ಸ್ ಹಾಕ್ಕೊಂಡೇವ್ರಿ. ಸ್ವಲ್ಪ ತುಪ್ಪ ಹಾಕಿ ಹುರಿದ್ಮೇಲೆ ಇದನ್ನು ಮಿಕ್ಸಿ ಮಾಡ್ಕೋತೀನಿ ರೀ. ಇದನ್ನು ಡೇಟ್ಸ್ ಇದು ಎದಕ್ಕೆ ಯೂಸ್ ಅಂತಂದ್ರೆ, ಈಗೇನು ನಾವೆಲ್ಲ ಡ್ರೈ ಫ್ರೂಟ್ಸ್ ಹಾಕೇವಲ್ಲ ಅದನ್ನು ಬೈಂಡ್ ಮಾಡಿ ಇಟ್ಕೊತೈತೆ ರೀ ಇದು. ಸೊ ಇದರಿಂದನೇ ನಮ್ಗೆ ಉಂಡೆ ಮಾಡೋಕೆ ಈಸಿ ಆಗ್ತೈತೆ ರೀ. ಇನ್ ಕೇಸ್ ನೀವು ಉಂಡೆ ಮಾಡುವಾಗ ಏನಾದರೂ ಕರೆಕ್ಟಾಗಿ ಅದು ಗಟ್ಟಿಯಾಗಿ ಉಂಡೆ ಬರಲಿಲ್ಲ ಅಂತಂದ್ರೆ ಇನ್ನೊಂದು ಸ್ವಲ್ಪ ಡೇಟ್ಸನ್ನು ನೀವು ಫ್ರೈ ಮಾಡಿ ಹಾಕ್ಕೊಳ್ರಿ, ಅವಾಗ ಕರೆಕ್ಟಾಗಿ ಉಂಡೆ ಬರ್ತಾವೆ ರೀ. ಇವಾಗ ನಾನು ಗಸಗಸೆನ ಹಾಕೋತೇನೆ ರೀ. ಗಸಗಸೆ ಯಾಕೆ ಹಾಕೋತೇವೆ ಅಂತಂದ್ರೆ ಇದರಿಂದ ಘಮ ಘಮ ಅಂತ ಫ್ಲೇವರ್ ಚೆನ್ನಾಗಿ ಬರ್ತೈತೆ ರೀ. ಸೊ ಅದಕ್ಕಾಗಿ ನಾನು ಗಸಗಸೆ ಹಾಕೊತೀನಿ. ಇದು ಆಪ್ಷನಲ್ ರೀ. ಸೊ ಇದನ್ನೇನು ಮಾಡ್ತೀನಿ, ಸ್ವಲ್ಪ ಫ್ರೈ ಮಾಡ್ಕೊಂಡು ಸೇಮ್ ಅದು ಬುಟ್ಟಿಗೆ ಅದನ್ನೆಲ್ಲ ಕಂಟೆಂಟ್ ಹಾಕೋತೀನಿ ರೀ. ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಇರಲಿ ಅಂತ ನಾನು ಏಲಕ್ಕಿ ಹಾಕ್ಕೊಂಡೇನಿ ರೀ. ಇವಾಗ ಏಲಕ್ಕಿ ಕುಟ್ತೀನಿ ರೀ. ಏಲಕ್ಕಿ ಕುಟ್ಟಿ ಪೌಡ್ರ್ ಮಾಡಿಕೊಂಡು ಅದ ಬುಟ್ಟಿಗೆ ವಾಪಸ್ ಹಾಕ್ತೀನಿ ರೀ. ನೋಡಿರಿ, ಇವಾಗೆಲ್ಲ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡಿರಿ. ಇವಾಗ ಏನು ಮಾಡ್ತೀನಿ ಅಂದ್ರೆ ಇದನ್ನು ಹದ ಬರುವಂಗೆ, ಉಂಡೆ ಕಟ್ಟೋಕೆ ಹದ ಬರುವಂಗೆ ನೀಟಾಗಿ ಕಲಿಸ್ಕೊತೀನಿ ರೀ. ಇದ್ರೊಳಗೆ ಡೇಟ್ಸ್ ಇರೋದ್ರಿಂದ ಏನಾಗುತ್ತಂದ್ರೆ ಈ ಥರ ನೋಡಿರಿ, ಕಟ್ಟುವಾಗ ನಿಮ್ಗೆ ಉಂಡೆ ಹದಕ್ಕೆ ಬರ್ತೈತೆ ರೀ. ಉಂಡೆ ನೀಟಾಗಿ ಬರ್ತಾವೆ ರೀ. ಇನ್ ಕೇಸ್ ನಿಮಗೆ ಉಂಡೆ ಬರಲಿಲ್ಲ, ಭಾಳ ಉದುರು ಅನ್ಸಕತ್ತೆ ಅಂದರೆ ನೀವು ಇನ್ನೊಂದು ಸ್ವಲ್ಪ ಡೇಟ್ಸ್ನ ಮಿಕ್ಸಿ ಮಾಡ್ಕೊಂಡು ಹಾಕೋರಿ, ಅವಾಗ ಕರೆಕ್ಟಾಗಿ ಉಂಡೆ ಬರ್ತಾವೆ ರೀ. ನೋಡಿರಿ, ಈ ಥರ ಉಂಡೆ ರೆಡಿ ಆಗತ್ತವ. ಈ ಉಂಡೆ ಭಾರಿ ಹೆಲ್ತಿಗೆ ಒಳ್ಳೇದು ರೀ. ವಿಟ್ಯಾಮಿನ್, ಪ್ರೋಟೀನ್, ಮಿನರಲ್, ಪೊಟ್ಯಾಷಿಯಮ್ ಎಲ್ಲ ಸಿಗ್ತೈತೆ ರೀ. ಹಾರ್ಮೋನಲ್ ಬ್ಯಾಲೆನ್ಸ್ ಆಗ್ತೈತೆ ರೀ. ಸೊ ಹೆಲ್ತಿಗೆ ಭಾರಿ ಒಳ್ಳೇದು ರೀ ಇದು. ಭಾರಿ ಬೆನಿಫಿಟ್ಸ್ ಅದಾವ. ಒಂದ್ಸಲಿ ಮನ್ಯಾಗ ಟ್ರೈ ಮಾಡಿರಿ.
ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ಯಾಕೋ ಸಬ್ಸ್ಕ್ರೈಬ್ ಮಾಡತ್ತಿಲ್ಲ ರೀ, ಭಾಳ ಜನ ಕಮ್ಮಿ ಆಗ್ಯಾರ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ, ಪ್ರೋಟೀನ್ ಉಂಡೆ ಸವಿಯಲು ಸಿದ್ಧ. ಥ್ಯಾಂಕ್ ಯು.